ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೈಂದೂರು ತಾಲೂಕು ಇದರ ನೂತನ ಕಚೇರಿಯನ್ನು ವೈಭವದ ಮೆರವಣಿಗೆಯ ಮೂಲಕ ಬೈಂದೂರಿನಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಸಂಭ್ರಮದಲ್ಲಿ ಉದ್ಘಾಟನೆಗೊಂಡಿದೆ. ಮಾಜಿ ಶಾಸಕರಾದ ಕೆ. ಗೋಪಾಲ ಪೂಜಾರಿಯವರು ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ಕಾರಿ ನೌಕರರು ಸರ್ಕಾರದ ಆಡಳಿತ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸುವಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು. ಇದರಿಂದಾಗಿ ಸಂಘದ ಗೌರವ ಕೂಡ ಇನ್ನಷ್ಟು ಹೆಚ್ಚಿಸಲಿದೆ ಎಂದು ಹೇಳಿದರು. ಸರ್ಕಾರಿ ನೌಕರರ ಕಟ್ಟಡವನ್ನು ದೀಪ ಬೆಳೆಸುವ ಮೂಲಕ ಉದ್ಘಾಟನೆ ಆಗಿದೆ. ನನಗೆ ಬಹಳ ಖುಷಿಯಾಗಿದೆ. 2000ನೇ ಇಸ್ವಿಯಲ್ಲಿ ಶಾಸಕರು ಆಯ್ಕೆಯಾದಂಥ ಸಂದರ್ಭದಲ್ಲಿ ಶಾಸಕರ ಕಚೇರಿ ಬೈಂದೂರಲ್ಲೇ ಇರಬೇಕನ್ನೋ ದೃಷ್ಟಿಕೋನದಲ್ಲಿ ಕಚೇರಿಯನ್ನು ನಿರ್ಮಾಣ ಮಾಡಿದ್ದರು. ನಾನು 4 ಬಾರಿ ಶಾಸಕನಾದ ಕಚೇರಿ, ಆ ಕಚೇರಿ ನನ್ನನ್ನು ಶಾಸಕನಾಗಿ 4 ಬಾರಿ ಅಧಿಕಾರವನ್ನು ಜನರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ಸುಕುಮಾರ್ ಶೆಟ್ಟರಿಗೆ 1 ವರ್ಷ 4.5 ವರ್ಷ ಆ ಕಚೇರಿಯಲ್ಲಿ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ಆದರೆ ಶಾಸಕಾಂಗದ ಕೈಯಲ್ಲಿದ್ದಂಥ ವಸ್ತುವನ್ನು ಇವತ್ತು ಕಾರ್ಯಾಂಗಕ್ಕೆ ಕೊಡ್ತಾ ಇದ್ದಾರೆ. ಭಾಳ ಖುಷಿ. ಕಾರ್ಯಾಂಗ ಒಳ್ಳೆ ಕೆಲಸ ಮಾಡಿದಾಗ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ. ಒಂದು ಸರ್ಕಾರ ಬಂದು ಒಳ್ಳೆ ಬಜೆಟ್ ಕೊಟ್ಟಾಗ ಅದನ್ನು ಅನುಷ್ಠಾನ ಮಾಡೋದು ಕಾರ್ಯಾಂಗ. ಎಲ್ಲಿ ತನಕ ಕಾರ್ಯಾಂಗ ಒಳ್ಳೆ ಕೆಲಸ ಮಾಡ್ತದೆ ಆ ಸರ್ಕಾರಕ್ಕೆ ಒಳ್ಳೆ ಹೆಸರು ಅನ್ನೋದು ಕೆಲಸವೇ ಕಾರ್ಯಾಂಗ. ಅಂಥ ಕಾರ್ಯಾಂಗದ ಕೈಗೆ ತಮ್ಮ ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಕಟ್ಟಡವನ್ನು ಇವತ್ತು ಸಿಕ್ಕಿದೆ. ಆ ಮೂಲಕ ಸಮಾಜ ಸೇವೆಯಲ್ಲಿ ತಾವು ಆ ಕಚೇರಿ ಮೂಲಕ ಸರ್ಕಾರಿ ನೌಕರಿಗೆ ಎಲ್ಲಿ ತೊಂದರೆ ಆಗ್ತದೆ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕಚೇರಿಯಿಂದ ಆಗಲಿ ಅಂತ ಹಾರೈಸಿ ರೋಟರಿ ಸಮುದಾಯ ಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಬಿಎಸ್ ಸುರೇಶ್ ಶೆಟ್ಟಿಯವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠ ಮತ್ತು ದೊಡ್ಡ ಸಂಘಟನೆಯಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಅತ್ಯಂತ ದೊಡ್ಡ ವ್ಯಾಪ್ತಿಯನ್ನು ಹೊಂದಿದೆ. ತಾಲೂಕು ಕೇಂದ್ರವಾದ ಬೈಂದೂರಿನಲ್ಲಿ ಸ್ವಂತ ಕಚೇರಿ ಅತ್ಯಗತ್ಯವಾಗಿದ್ದು, ಇದರಿಂದಾಗಿ ತಾಲೂಕು ಕೇಂದ್ರವಾದ ಹಿರಿಮೆ ಇನ್ನಷ್ಟು ವೃದ್ಧಿಸುತ್ತದೆ ಎಂದು ಹೇಳಿದರು. ಗೋಪಾಲ್ ಪೂಜಾರಿ ಹೇಳಿದಾಗೆ ಶಾಸಕಾಂಗ ಮತ್ತು ಕಾರ್ಯಾಂಗ ಮತ್ತು ನ್ಯಾಯಾಂಗ 3 ಅಂಗಗಳು. ಶಾಸಕಾಂಗಗಳು ಏನು ಶಾಸನವನ್ನು ನಿರ್ಮಿಸ್ತವೆ, ಅದನ್ನು ಅನುಷ್ಠಾನ ಮಾಡುವಂತಹದ್ದು ತಾವು. ಯಾವ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ನೌಕರರು ಸುವ್ಯವಸ್ಥಿತವಾಗಿ ಸುಸ್ಥಿತಿಯಲ್ಲಿ ಕಾರ್ಯವನ್ನು ಜರುಗಿಸದೇ ಇದ್ದರೆ ಆ ಸರ್ಕಾರಕ್ಕೆ ಅಪಖ್ಯಾತಿ ಅನ್ನೋದು ಬರ್ತದೆ. ಮತ್ತು ಜನರಿಗೆ ನೇರವಾಗಿ ದೊರೆಯುವಂಥವ್ರು ನೀವು ನೇರವಾಗಿ ಸಿಗ್ತೀರಿ. ಜನರ ಕಷ್ಟ ಕಾರ್ಪಣ್ಯಗಳು, ಅವರ ತೊಂದರೆ ತೊಡಕುಗಳು ಎಲ್ಲವೂ ಗೊತ್ತಿರುವಂತಹದ್ದು ನಿಮಗೆ ಗೊತ್ತಿರುವಂತಹದ್ದು. ನಿಮಗೆ ಅನ್ಯಾಯವಾದಾಗ ಯಾರು ಕೇಳ್ತಾರೆ ಅಂತ. ಜನ ಅನ್ಯಾಯ ಆದಾಗ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಅವರಿಗೆ ಆರೋಗ್ಯ ವ್ಯವಸ್ಥೆ ಹಾಳಾದಾಗ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ, ಎಜುಕೇಷನಲ್ಲಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ. ಎಲ್ಲವೂ ಮಾಡ್ತೀರಿ, ನೀವೆಲ್ಲರ ಸೇವೆ ಮಾಡ್ತೀರಿ. ನಿಮಗೆ ತೊಂದರೆ ಆದಾಗ ನಿಮ್ಮ ಆಪತ್ಕಾಲದಲ್ಲಿ ನಿಮ್ಮನ್ನು ನೋಡಿಕೊಳ್ಳೋರು ಯಾರು ಅನ್ನುವಂಥ ಪ್ರಶ್ನೆ. ಅದಕ್ಕೆ ಬೇಕಾಗುವಂಥದ್ದು ಸಂಘಟಿತವಾದಂಥ, ಸುಸಜ್ಜಿತವಾದಂಥ, ವ್ಯವಸ್ಥಿತವಾದಂಥ ಒಂದು ಸಂಘ ಬೇಕು. ಆ ಸಂಘವನ್ನು ಅಧ್ಯಕ್ಷರ ಮನೆಗೆ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಸಂಘಟನೆಯ ಸದಸ್ಯರು ಅಧ್ಯಕ್ಷರು ಬೇಕಂದ್ರೆ ಎಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆ ಮೂಡ್ತದೆ. ಆಗ ಒಂದು ಸುಸಜ್ಜಿತವಾದ ಸುವ್ಯವಸ್ಥಿತವಾದಂಥ ಒಂದು ಕಚೇರಿ ಬೇಕು. ಎಲ್ಲರ ಸಹಾಯ ಸಹಕಾರದೊಂದಿಗೆ ಹೋರಾಟಗಾರರಾದಂಥ ನಮ್ಮ ಶೇಖರ್ ಮಾಸ್ಟ್ರು ಒಂದು ಕಚೇರಿಯನ್ನು ಇಲ್ಲಿ ರೆಡಿ ಮಾಡಿ ಅದನ್ನು ಇವತ್ತು ಲೋಕಾರ್ಪಣೆ ನಿಮ್ಗೆಲ್ಲರಿಗೂ ಅದನ್ನು ಒಪ್ಪಿಸಿದ್ರು. ನನಗೊಂದು ಸ್ವಂತ ಜಾಗ ಬೇಕು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿಭಾಗದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಬಳಿಕ ಬೈಂದೂರು ಗಾಂಧಿ ಮೈದಾನದಲ್ಲಿ ಬೈಂದೂರು ತಾಲೂಕು ಸರ್ಕಾರಿ ನೌಕರರ ಕ್ರೀಡಾಕೂಟವು ನಡೆಯಿತು. ಸಂಘದ ಅಧ್ಯಕ್ಷರಾದ ಶೇಖರ್ ಪೂಜಾರಿ, ನೌಕರ ಸಂಘದ ಕಚೇರಿ ನಿರ್ಮಾಣವು ಹಲವಾರು ವರ್ಷಗಳ ಕನಸಾಗಿದ್ದು ಇಂದು ನನಸಾಗಿದೆ. ಈ ಕಾರ್ಯ ಯಶಸ್ವಿಯಾಗಲು ಸಹಕರಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೈಂದೂರು ತಾಲೂಕಿನ ಬಹುದಿನದ ನಿರೀಕ್ಷೆ ಮತ್ತು ಬೇಡಿಕೆಯಾಗಿದ್ದಂಥ ನೌಕರರ ಭವನದ ಉದ್ಘಾಟನೆ
ಕ್ರೀಡೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಗಣ್ಯರ ಸಮ್ಮುಖದಲ್ಲಿ ಭಾಳ ವಿಶೇಷ ಮತ್ತು ವಿಜೃಂಭಣೆಯಿಂದ ನಡೆದಿರುತ್ತದೆ. ಈ ಒಂದು ನೌಕರ ಭವನದ ಕೊಡುವಿಕೆಗೆ ಸಹಾಯ ಮಾಡಿದ ಸರ್ವರಿಗೂ ಬೈಂದೂರು ತಾಲೂಕು ಸರ್ವ ಎಲ್ಲ ಸರ್ಕಾರಿ ನೌಕರರ ಪರವಾಗಿ ತುಂಬು ಹೃದಯದ ಅಭಿವಂದನೆಗಳು. ನಮಗೆ ಬೈಂದೂರಿನಲ್ಲಿ ಪ್ರತ್ಯೇಕ ತಾಲೂಕಾದ ನಂತರ ಕುಂದಾಪುರ ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಸರ್ಕಾರಿ ನೌಕರರ ಸಂಘ ಈಗ ಬೈಂದೂರಿನಲ್ಲಿ ಪ್ರತ್ಯೇಕವಾಗಿ ಸ್ವಂತ ತಾತ್ಕಾಲಿಕ ಕಟ್ಟಡವನ್ನು ಪಡೆದುಕೊಂಡಿದೆ. ನಮಗೆ ಇವತ್ತು ಭಾಳ ಖುಷಿಯಾಗ್ತಾಯಿದೆ. ಮುಂದಿನ ದಿನದಲ್ಲಿ ನಮ್ಮದೇ ಆದಂಥ ಸ್ವಂತ ಸ್ಥಳವನ್ನು ಹೊಂದಿ ಸುಂದರ ಭವನವನ್ನು ಮಾಡುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಎಲ್ಲ ನೌಕರರು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಕೈ ಜೋಡಿಸಬೇಕೆಂದು ಹೇಳಿಕೊಳ್ಳುತ್ತಾ ಮುಂದಿನ ದಿನದಲ್ಲಿ ಬೈಂದೂರಿನಲ್ಲಿ ಸರ್ಕಾರಿ ನೌಕರರ ಭಾಳಷ್ಟು ಉತ್ತಮ ಕಾರ್ಯಕ್ರಮಗಳನ್ನು, ಭಾಳಷ್ಟು ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮಗಳನ್ನು ಎಲ್ಲರ ಸಹಕಾರ ಸಹಮತದಿಂದ ಮಾಡುತ್ತೇವೆ ಎನ್ನುವ ಹರ್ಷದಿಂದ ಹೇಳ್ತಾ ಎಲ್ಲರಿಗೂ ವಂದಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬೈಂದೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯ್ಕ, ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಅಂಪಾರು ದಿನಕರ ಶೆಟ್ಟಿ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪ್ರೇಮಾನಂದ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಸ್ ರಾಜು ಪೂಜಾರಿ, ಬೈಂದೂರು ರೈತ ಸಂಘದ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಮದನ್ ಕುಮಾರ್ ಉಪ್ಪುಂದ, ಗೌರಿ ದೇವಾಡಿಗ, ತಾಲೂಕು ಕೆಡಿಪಿ ಸದಸ್ಯರಾದ ಶೇಖರ್ ಪೂಜಾರಿ, ಬಿಟಿ ಲೋಕೇಶ್, ನಾಗೇಶ, ಅಕ್ಷರ ದಾಸೋಹ ಸಮಿತಿಯ ಚಂದ್ರನಾಯ್ಕ, ಬೈಂದೂರು ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ಎಂಎಂ ಫೌಂಡೇಶನ್ನ ಅರುಣ್ ಕುಮಾರ್ ಶಿರೂರು, ಸಂಘದ ಗೌರವಾಧ್ಯಕ್ಷರಾದ ಶರೀಫ್, ಖಜಾಂಚಿ ಉದಯ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಶಿಕ್ಷಕ ಸುಬ್ರಹ್ಮಣ್ಯ ಜಿ ಉಪ್ಪುಂದ ಕಾರ್ಯಕ್ರಮವನ್ನು ನಿರೂಪಿಸಿದರು. ಗಣಪತಿ ಹೋಬಳಿದಾರ್ ವಂದಿಸಿದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.